ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶ್ರೀಚಕ್ರ ಪಡೆಯೋದಕ್ಕೆ ನನಗೆ ಅಡ್ಡವಾಗಿದ್ದ ಪೀಡೆ ತೊಲಗಿತು. ಇದೆಲ್ಲ ನಿರಾಳ ನಿರಾಳ. ಬಂಗಾರಿ ಎದ್ದೇಳು ಬಂಗಾರಿ. ಮಂಡಲದಲ್ಲಿ ದಕ್ಷಿಣಾಭಿಮುಖವಾಗಿ ಮಲಗು. ನಿನಗೆ ಮುಕ್ತಿ ಕೊಡ್ತಾ ಇದ್ದೀನಿ ತ್ರಿಪುರ ಸುಂದರಿ. ನಿನ್ನ ಸಾವಿಗೆ ಸಾರ್ಥಕತೆಯನ್ನು ಕೊಡ್ತಾ ಇದ್ದೀನಿ. ಹೇಗಿದ್ರು ನಿನಗೆ ಅಕಾಲ ಮರಣ ಆಯಿತು. ಹಾಗೆ ಸತ್ತಿದ್ದಿದ್ರೆ 10ರಲ್ಲಿ 11 ಆಗ್ತಾ ಇದ್ದೆ. ಆಗ ನಿಮ್ಮ ಮನೆಯವರಿಗೆ ಮಾತ್ರ ಸಂಕಟ ಆಗ್ತಾ ಇತ್ತು. ಆದರೆ ಈಗ ನಿನ್ನ ಅಮ್ಮನವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಆದ್ರಿಂದ ಶ್ರೀಚಕ್ರ ನನ್ನ ಕೈವಶ. ಸಾರ್ಥಕವಾಗುತ್ತೆ ನಿನ್ನ ಬದುಕು. ನಿನ್ನ ಬಲಿ ನಮಗೆ ಮಂಗಳವನ್ನುಂಟು ಮಾಡುತ್ತೆ. ನಿನ್ನನ್ನು ಸದಾ ಸ್ಮರಿಸ್ಕೊಳ್ತಾ ಇರ್ತೀವಿ. ಹೋಗಿ ಬಾ ತ್ರಿಪುರ ಸುಂದರಿ, ನಿನಗೆ ಸದ್ಗತಿ ಸಿಗಲಿ. ದೇವ್ರ ಮುಂದೆ ಹೆಣ ಇಟ್ಕೊಂಡು ಏನು ಜಾತ್ರೆ ಮಾಡ್ತಾ ಇದ್ದೀರಾ? ಈ ಕ್ಷಣ ಜಾಗ ಖಾಲಿ ಮಾಡಿಲ್ಲ ಅಂದರೆ ನಿಮ್ಗಳ ಹೆಣ ಉಳಿಸ್ಬಿಡ್ತೀನಿ. ಎತ್ತರೋ ಹೆಣನ. ಏನೋ ಗುರಾಯಿಸ್ತಾ ಇದೆಯಾ? ಅಯ್ಯೋನೇ, ಎತ್ತೋ ಹೆಣನ. ನೋಡು ಬಣ್ಣ, ಚೆನ್ನಾಗಿ ನೋಡು. ನಿಮ್ಮ ಗುರುಗಳ ಬಲಿಗೆ
ಪ್ರಶಸ್ತವಾಗಿದ್ದಾಳ ಈ ಕನ್ಯೆ. ನಿಮ್ಮ ಗುರುಗಳು ತಮ್ಮ ಶಕ್ತಿಯನ್ನು ಮರಳಿ ಪಡೆಯೋದಕ್ಕೆ ಸಾಧಕಳಾಗಿದ್ದಾಳ ಈ ಕನ್ಯೆ. ಯೋಗ್ಯವಾಗಿದ್ದಾಳೆ, ಪ್ರಶಸ್ತವಾಗಿದ್ದಾಳೆ, ಅಷ್ಟಲಕ್ಷಣಗಳು ತುಂಬಿವೆ. ಜಾಜಿಗಿಂತ 10 ಪಟ್ಟು ಮೇಲಾಗಿದ್ದಾಳೆ. ಯಾವುದೇ ದೋಷಗಳು ಅವಗುಣಗಳು ಇಲ್ಲ ಲವಲೇಶವೂ ಇಲ್ಲ, ಸರ್ವಸಂಪನ್ನೆಯಾಗಿದ್ದಾಳೆ. ಇನ್ನು ನಮ್ಮ ಗುರುಗಳು ಅವರ ಮಹಾಶಕ್ತಿಯನ್ನು ಮರಳಿ ಸಂಪಾದಿಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಯಾರೀ ಅಷ್ಟಲಕ್ಷಣಗಳ ಮಹಾಕನ್ಯೆ? ಈಗ ಅದು ಮುಖ್ಯ ಅಲ್ಲ ಅಲ್ವಾ ಮಣಿಕಂಠ? ನಿಮ್ಮ ಗುರುಗಳು ತಮ್ಮ ಶಕ್ತಿಯನ್ನ ಪಡೆಯೋದಕ್ಕೆ ಎಷ್ಟು ಮಾಡಬೇಕೋ ಅದು ಬಹಳ ಮುಖ್ಯ. ಬಲಿದಾನ ಅಲ್ಲ, ಸಾವು ನಿಶ್ಚಿತ ಮಣಿಕಂಠ. ಅದು ಬಲಿದಾನವಾಗಿರಬಹುದು, ಇಲ್ಲ ಶಾಂತವಾದ ಸಾವಾಗಿರಬಹುದು. ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ ಆತ್ಮ. ದೇಹವನ್ನು ತೊರೆದ ಮೇಲೆ ಎಲ್ಲ ಆತ್ಮಗಳು ಇಷ್ಟೇ ತಾನೇ. ಹೋಗೋ, ನಿಮ್ಮ ಗುರುಗಳು ಬರ್ತಾ ಇದ್ದಾರೆ, ಹೋಗೋದೇನು ಅಂತ ಕೇಳು. ಬಲಿಕನ್ಯೆ ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ. ಮಂಡಲದಲ್ಲಿ ಮಲಗಿದೆ, ದಕ್ಷಿಣಕ್ಕೆ ತಲೆ ಇರಿಸಿದೆ. ತಾವೊಂದ್ಸರಿ ನೋಡ್ಬೋದಲ್ವಾ? ಬಲಿಗೆ ಇಂಥ ಜೀವ ಅಂತ ನಿಶ್ಚಯ ಆದ್ಮೇಲೆ ನಾನು ಮತ್ತೆ ಆ ಜೀವನ ನೋಡಲ್ಲ ಅಂತ ನಿಂಗೆ ಗೊತ್ತಲ್ವಾ? ದೇವು ಹೇಳಿದ್ದ, ನಾಳೆ ಕರಾಳ ಅಮಾವಾಸ್ಯೆ, ತುಂಬ ಅಪಾಯ, ದೃಷ್ಟಿ ಕ್ರೂರ, ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡಬೇಡ ಅಂತ. ನಾಳೆ ಅವನು ಪೂಜೆ ಮಾಡೋದಕ್ಕೆ ಬರ್ತಾನೆ, ಆದರೆ ಇವಳೇ ಇಲ್ಲ. ಅಕ್ಕ, ನಂಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ. ಅತ್ತಿದ್ದು ಸಾಕು, ಎದ್ದೇಳು. ಇಂಥ ಸಮಯದಲ್ಲಿ ಕಣ್ಣೀರು ಹಾಕಬಾರ್ದು. ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚು. ಆ ದೇವ್ರ ದಯೆಯಿಂದನಾದರೂ ಸುಂದರಿ ಸಿಗ್ತಾಳೆ. ಮನಸ್ಸಲ್ಲೆಲ್ಲ ಕಗ್ಗತ್ಲೆ ಇರುವಾಗ ಮನೆಯಲ್ಲಿ ದೀಪ ಹಚ್ಚಿ ಏನು ಪ್ರಯೋಜನ? ಯಾವ ಅಪಾಯದಲ್ಲಿದ್ದಾಳೋ, ಏನಾಗಿದೆಯೋ ನನ್ನ ಮಗಳಿಗೆ, ಏನು ಕಷ್ಟದಲ್ಲಿ ಸಿಕ್ಬಿದ್ದಾಳೋ. ಸುಂದರಿ, ನಾನು ಸುಂದರಿ ಅಕ್ಕನ ಕೊನೆ ಸತಿ ನೋಡಿದ್ದು ಆ ಬಂಗಾರಿ ಜೊತೆನೇ ಅಮ್ಮ. ನಾನು ಇದಕ್ಕೆ ಯಾಕೆ ಬಂದೆ? ಒಂದು ಅರ್ಥನೇ ಆಗ್ತಾ ಇಲ್ಲ. ಇದ್ದೊಬ್ಬ ಮಗಳನ್ನ ಸಾವಿನ ದವಡೆಯಿಂದ ಹೊರತರೋಕೆ ಹರಸಾಹಸ ಮಾಡ್ತಿದ್ದೀನಿ. ಆದರೆ ಎಲ್ಲಿ ಅಡವುತ್ತಿದ್ದೀನೋ ಗೊತ್ತಾಗ್ತಿಲ್ಲ. ನನ್ನ ಮುದ್ದಿನ ಮಗಳು ನನ್ನ ಕಣ್ಣೆದುರಿಗೆ ಮಾಯವಾಗ್ತಾಳೆ. ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ನೊಂದ್ಕೋಬೇಡ ಶೇಖರಿ, ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಎಲ್ಲ ನಮ್ಮ ಶಕ್ತಿಗೆ ಮೇಲಿದ್ದು ವಿಧಿಲಿಖಿತ. ವಿಧಿಲಿಖಿತ ಅಂತ ಸುಮ್ಮನಿರೋಕ್ಕಾಗ್ತದೆ ಶಿಖರೆ? ನೀನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಎಚ್ಚರವಾಗಿದ್ದರೂ ಕಾಲ ತನ್ನ ಕೈ ಚಳಕವನ್ನು ತೋರಿಸುತ್ತೆ. ನಾನು, ನೀನು ಎಲ್ಲರೂ ಹುಲುಮಾನವರು. ಇದು ನಮ್ಮ ಸುಂದರಿ ವಿಚಾರದಲ್ಲೂ ಅಷ್ಟೇ. ಬಂಗಾರಿ ನೆಪ ಮಾತ್ರ. ಅವನು ಏನು ಬೇಕು ಅಂತ ಮಾಡಿರಲ್ಲ, ಮುಗ್ಧ ಮನಸ್ಸಿನವನು ಅವನು. ಸುಂದರಿ ಜೀವನ ರಹಸ್ಯ ಅವನಿಗೂ ತಿಳಿದ್ರೆ
ಅವನು ಆತಂಕಪಟ್ಟು ನಮ್ಮಷ್ಟೇ ಶಕ್ತಿ ಮೀರಿ ಸುಂದರಿನ ಅಪಾಯದಿಂದ ಪಾರು ಮಾಡೋಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅದು ಹಾಗಾಗೋದಿಲ್ಲ. ಆ ಬಂಗಾರಿ ಬಂದಾಗಲೇ ನಾವು ಎಚ್ಚೆತ್ಕೋಬೇಕಾಗಿತ್ತು. ಅವನನ್ನು ಮನೆ ಒಳಗೆ ಬಿಟ್ಕೋಬಾರ್ದಾಗಿತ್ತು. ಹಾಗನ್ಸೋದು ಸಹಜ. ಅದು ಇಂಥ ಸಮಯದಲ್ಲಿ ಲಕ್ಷ್ಮಣ ಹಾಕಿದ ರೇಖೆನ ಸೀತಾಮಾತೆ ದಾಟಿದ ಮೇಲೇ ರಾವಣ ಅವಳನ್ನು ಎಳ್ಕೊಂಡು ಹೋಗಿದ್ದು. ಅವರು ರೇಖೆನೇ ದಾಟ್ತಾ ಇದ್ದಿದ್ರೆ ರಾಮಾಯಣನೇ ನಡೀತಿರ್ಲಿಲ್ಲ ಅಲ್ವಾ? ವಿಧಿ ಲಿಖಿತ ಅದು. ಸೀತಾಮಾತೆ ಆ ಲಕ್ಷ್ಮಣ ರೇಖೆಯನ್ನು ದಾಟೋ ಆ ಅರೆಕ್ಷಣದಲ್ಲೇ ರಾವಣ ಅವಳನ್ನು ಎಳ್ಕೊಂಡು ಹೋಗೋದು. ಇದರಲ್ಲಿ ಲಕ್ಷ್ಮಣಂದೂ ತಪ್ಪಿಲ್ಲ, ಸೀತಾಮಾತೆದೂ ತಪ್ಪಿಲ್ಲ ಅಲ್ವಾ? ಹಾಗೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಇದರಲ್ಲಿ ಬಂಗಾರಿದೇನೂ ತಪ್ಪಿಲ್ಲ. ವಿಧಿ ಅನ್ನೋದು ಅವನನ್ನು ಹೀಗೆ ಬಳಸ್ಕೊಳ್ತು ಅಷ್ಟೇ. ಅಪ್ಪ, ಬಂಗಾರಿನೂ ಮನೇಲಿಲ್ಲ. ನಮ್ಮಿಬ್ರ ವಿನಃ ಇಲ್ಲಿ ಬೇರೆ ಯಾರು ಇರ್ಕೊಡ್ದು. ವಿರೂಪಾಕ್ಷ ಮಾಧವನ್ನ ಕಳಿಸ್ಬಿಡು. ನಾನಾಗಲೇ ಕಳಿಸಿದ್ದೀನಿ. ಅಯ್ಯೋ, ನಾನು ಹೇಗೆ ಹೋಗ್ಲಿ? ಊರಿಗೆ ಹೋಗೋ ದಾರಿನೇ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಲಿ? ತೀರಾ ಸ್ಮಶಾನ ಸುಖಕ್ಕೆ ಟೈಮಾಗ ಮುಂದೆ ಹೋಗು. ನನ್ನ ಹತ್ರ ದುಡ್ಡಿಲ್ರ. ಹಾಗಾದ್ರೆ ನಿನಗಿಲ್ಲಿ ಹೆಣ ಸುಡಕ್ಕೆ ಬಿಡಕ್ಕಿಲ್ಲ. ಬಂಗಾರಿ ಇದಳು ಹೇಳು, ಎಲ್ಲಿ ಸುಂದರಿ? ಸುಂದರಿ ಎಲ್ಲಿ? ಇವನೆಲ್ಲಿ ಸಿಕ್ತ ನಿಮ್ಗೆ? ಈ ಕಳ್ಳನ ಮಗ ಗುಮ್ಮುನ್ ತರ ನಡ್ಕೊಂಡು ಹೋಗ್ತಾ ಇದ್ದ. ನಾಳೆ ತೆಗೆದು ಕರ್ಕೊಂಡ್ ಬಂದಿದ್ದೀನಿ ಇವನ್ನ. ಎಲ್ಲೋ ಸುಂದರಿ? ಎಲ್ಲಿ ಸುಂದ್ರಿ ಎಲ್ಲಿ? ಬಿಡು ಅವ್ನು ಹೇಳ್ತಾನೆ. ಬಿಡು. ಬಿಡು. ಹೆದರ್ಕೋಬೇಡ, ನಾನಿದ್ದೀನಿ, ನಿಂಗೇನೂ ಆಗಲ್ಲ. ನೆನ್ನೆ ನೀನು ನಮ್ಮ ಮನೆಗೆ ಬಂದಿದ್ದೆ ಅಲ್ವಾ? ಪಂಚಾಕ್ಷರಿ ಕಳಿಸಿದ ಲೆಕ್ಕದ ಪುಸ್ತಕ ಕೊಟ್ಟು ಹೋಗೋಕೆ ಬಂದಿದ್ದೆ ಅಲ್ವಾ? ನನಗೆ ಏನೂ ನೆನಪಾಗ್ತಾ ಇಲ್ಲ. ನಮ್ಮ ವಿದ್ಯಾ ಸುಂದರಿ ಜೊತೆ ಚೌಕಾಭಾರ ಆಡ್ತಿದ್ದಾಗ ನೀನು ಬಂದೆ.
ನನ್ನ ಬದಲಿಗೆ ನೀನು ಆಟ ಆಡುವಂಥ ವಿದ್ಯೆ ಆಟ ನಿನಗೆ ಬಿಟ್ಟು ಹೋದ. ಆಮೇಲೆ ನಿಮ್ಮ ಸುಂದ್ರಿನ ಬಾವಿ ಕಟ್ಟೆ ಹತ್ರ ಮಾತಾಡೋಕೆ ಕರ್ಕೊಂಡು ಹೋದೆ ಅಲ್ವಾ? ಆಮೇಲೆ ಏನಾಯ್ತು ಹೇಳು, ಎಲ್ಲಿಗೆ ಹೋದ್ರಿ ಇಬ್ರು? ಹೇಳು. ಜಾಣ ಅಲ್ವಾ ನೀನು? ನಿನ್ಗೇನು ಆಗಲ್ಲ, ಯಾರು ಅಪಾಯ ಮಾಡಲ್ಲ, ನಾನಿದ್ದೀನಿ. ಹೇಳೋ ಹೇಳೋ, ಸುಂದ್ರಿಗೆ ಏನಾಯ್ತು ಅಂತ ಹೇಳೋ. ನಾನು ಹೇಳೋ ಬಂಗಾರಿ, ಮುಂದೆ ಹೇಳೋ. ಸುಂದ್ರಿನೆಲ್ಲೂ ಕರ್ಕೊಂಡು ಹೋಗೇ ಇಲ್ಲ. ವಿರೂಪಾಕ್ಷ, ನನ್ನ ಸರ್ವಶಕ್ತಿಗಳು ನನಗೆ ಮರಳಿ ಬಂದಂತಾಯ್ತು. ಅಮ್ಮನಿಗೆ ಅಷ್ಟಲಕ್ಷಣ ಇರೋ ಕನ್ಯೆ ಬಲಿ ಕೊಟ್ಟಿದ್ರಿಂದ ನನ್ನ ಶಕ್ತಿ ಇಮ್ಮಡಿಯಾಗಿದೆ. ಇನ್ನು ಯಾವ ದೈವವೂ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ವಿಶೇಷವಾಗಿ ಆ ನಿನ್ನ ತಾಯಿ, ನಿಮ್ಮ ಅಮ್ಮನವರು ಕೂಡ ನನ್ನನ್ನು ಏನು ಮಾಡೋದಕ್ಕಾಗಲ್ಲ. ನನಗೂ ಮನಸ್ಫೂರ್ತಿ ಸಂತೋಷ ಆಯಿತು ಕಡ್ಕಿ. ಇನ್ನು ಶ್ರೀಚಕ್ರ ನನ್ನದೇ. ನಂದೇ ಅಲ್ಲ, ನಮ್ದು ಅನ್ನು ವಿರೂಪಾಕ್ಷ. ಹಾ 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 ನಮ್ಮದೇ. ನಿನಗೆ ಶಕ್ತಿ ಮರಳಿ ಬಂದ ಸಂತೋಷದಲ್ಲಿ ನನಗೆ ಏನು ಮಾತಾಡಬೇಕು ತೋಚಲೇ ಇಲ್ಲ. ಇನ್ನು ಆ ಮಹಾತಾಯಿ ದಿಗ್ಬಂಧನ ಬಿಡಿಸ್ಬೋದಲ್ವಾ? ಏನ್ ಬೇಕಾದ್ರೂ ಮಾಡ್ಕೋ ವಿರೂಪಾಕ್ಷ. ನನ್ಗೆ ಒಂದು ಮುಖ್ಯವಾದ ಕೆಲಸ ಇದೆ. ನನ್ನ ಅಕ್ಕನ ಮಗಳು ಸುಂದರಿಗೋಸ್ಕರ ಆಯುಷ್ಯ ವೃದ್ಧಿ ಪೂಜೆ ಮಾಡಬೇಕು. ಅಲ್ಲಿ ಎಲ್ರೂ ನನ್ಗೆ ಕಾಯ್ತಿರ್ತಾರೆ. ಈಗ ಮನ್ಸು ನಿರಾಳ ಆಯ್ತು. ಎಲ್ಲ ನಾವು ಅನ್ಕೊಂಡಂತೆ ಆಗಿದೆ. ಇನ್ಯಾವುದೇ ಅಡೆತಡೆಗಳಿಲ್ಲ ನಮ್ಗೆ. ಎಲ್ಲ ನಾವು ಅಂದುಕೊಂಡ ಹಾಗೆ ಆಗಿದೆ. ಈಗ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೋ, ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ಕೆಲಸ ನೋಡ್ಕೊಳ್ತೀನಿ. ಹೋಗು. ಎಲ್ಲ ನಾನು ಅಂದುಕೊಂಡ ಹಾಗೆ ಆಗಿದೆ. ಒಂದು ಸ್ವಲ್ಪನೂ ಸುಳಿವು ಕೊಡದೆ ನನ್ನ ಕೆಲಸನ ಮಾಡಿ ಮುಗಿಸಿದ್ವಿ. ನನ್ನ ಮಹಾತಾಯಿನ ಕಟ್ಟಾಕ್ತೀಯ. ಈಗ ನಿನ್ನ ಬದುಕನ್ನೇ ನಾನು ಕಟ್ಟಾಕಿದ್ದೀನಿ. ಅಲ್ಲಿಗೆ ಹೋಗು, ನಿನಗೆ ಮಾರಿ ಹಬ್ಬ ಕಾದಿದೆ. ಇಲ್ಲಿ ಬಲಿ ಕೊಟ್ಟಾಗಲ್ಲ, ಅಲ್ಲಿ ನಿನ್ನ ಬಲಿಗೋಸ್ಕರ ಕಾಯ್ತಾ ಇದೆ. ಅಪ್ಪ, ಈಗಲೇ ನಾನು ದೇವಸ್ಥಾನಕ್ಕೆ ಹೋಗಿ ಆ ಮಹಾತಾಯಿನ ಕ್ಷಮೆ ಕೇಳಿ ಅಮ್ಮನವರನ್ನ ಬಂದ ಮುಕ್ತಳನ್ನಾಗಿ ಮಾಡಿ ಮನಸಾರೆ ನಾನು ಪೂಜೆಯನ್ನು ಸಲ್ಲಿಸಬೇಕು. ಅಮ್ಮ, ಮಹಾತಾಯಿ, ಮತ್ತೆ ನನ್ನಮ್ಮ, ಮತ್ತೆ ಈ ನಿನ್ನ ಮಗ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಹೊಟ್ಟೆಗೆ ಹಾಕೊಮ್ಮ. ನನ್ನನ್ನು ಕಾಪಾಡ್ತಾಯಿ. ನಿನ್ನನ್ನು ಈಗಲೇ ಬಂದ ಮುಕ್ತಳನ್ನಾಗಿ ಮಾಡ್ತೀನಿ. ಈಗ ನನ್ನ ಸೂತ್ಕ ಕಳಿತು. ಅಮ್ಮ, ಮತ್ತೆ ತಾಯಿ, ಬಂದೆ. ನೆನ್ಪಿಸ್ಕೊ, ನಿನ್ನೆ ನೀನು ನಮ್ಮನೆಗೆ ಬಂದಿದ್ದೆ, ಹೌದಾ? ನಂಗೆ ನೆನಪಾಗ್ತಾ ಇಲ್ಲ. ನೆನ್ಪಿಸ್ಕೊಳ್ಳೋ. ಸುಂದ್ರಿ ಜೊತೆ ಮಾತಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋದ್ಯಲ್ಲೋ? ನಂಗೇನು ನೆನಪಾಗ್ತಾ ಇಲ್ಲ. ಯಾಕೋ ಬಂಗಾರಿ ಮನೆಗೆ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ನಾನು ಸುಳ್ಳು ಹೇಳ್ತಾ ಇಲ್ಲ. ಏನ್ ನೆನ್ಪಿದೆ ಅದನ್ನಾದ್ರೂ ಹೇಳೋ ಬಂಗಾರಿ. ನಿಮ್ಮ ಮನೆಗೆ ಬರ್ಬೇಕು ಅಂತ ಹೊರಟಿದ್ದೇನೋ ನಿಜ. ಆಮೇಲೆ ಏನಾಯ್ತು? ದಾರಿಲಿ ಬರುವಾಗ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿದ್ರು. ಬಂಗಾರಿ, ಯಾವ ಕಡೆ ಹೊರಟೆ? ಸುಂದ್ರಿ ಮನೆ ಹೊರಟೆ ಶಾಸ್ತ್ರಿಗಳೇ.
ಪಂಚಾಕ್ಷರಗಳು ದೇವಸ್ಥಾನದ ಹತ್ರ ಸಿಕ್ಕಿದ್ರು, ಲೆಕ್ಕದ ಪುಸ್ತಕ ಕೊಟ್ಬಾ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೀನಿ. ಹಾಗೆ ಮುಂದೇನಾಯ್ತು ಅಂತ ನೆನಪಿಸ್ಕೊಳ್ಳೋ. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಲಿ ಅಂತ. ಆಮೇಲೆ ನೀನು ಮನೆಗೆ ಬಂದು ಸುಂದ್ರಿನ ಕರ್ಕೊಂಡು ಹೋದೆ. ಹೇಳು ಬಂಗಾರಿ. ನೆನಪಾಯ್ತೇನೋ? ವಿರೂಪಾಕ್ಷ ಶಾಸ್ತ್ರಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಷ್ಟೇ ನೆನಪು, ಮುಂದೆ ಏನು ನೆನಪಾಗ್ತಾ ಇಲ್ಲ. ನೀನೇ ನಮ್ ಸುಂದ್ರಿನ ಕರ್ಕೊಂಡು ಹೋಗಿದ್ದು. ಎಲ್ಲೋ ಸುಂದ್ರಿ? ನಮ್ ಸುಂದರಿ ಅಕ್ಕನ ಯಾಕೋ ಕರ್ಕೊಂಡು ಹೋದೆ? ನೆನಪಾಗ್ತಿಲ್ಲ ಅಂದ್ರೆ ಏನು ಅರ್ಥ ಬಂಗಾರಿ? ನಂಗೇನು ನೆನಪಾಗ್ತಿಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ.